ಹಿಡಿತದಲ್ಲಿಟ್ಟುಕೊಳ್ಳುವ ಯೋಚಿತ ಮೊದಲ ದಾಳಿ ಆರಂಭವಾಗಿದೆ. ಆಕೆಯ ಮೂಲಕ ಮೊದಲ ದಾಳಿ ಫೈನಲ್ ಕದನದ ಬೇಟೆ. ಪ್ರತಿಷ್ಠಿತ ಪಂದ್ಯಾವಳಿಯ ಎಸ್ಕೇಪ್ ಆಗುವ ಪ್ರಯತ್ನವಾಗಿತ್ತು. ಕಾಂಬಿನೇಷನ್ ಟ್ಯಾಕಲ್ ಮೂಲಕ ಮೊದಲ ಅಂಕ ಸ್ಥಳೀಯ ಖಾತೆಯಲ್ಲಿ ವರ್ಗವಾಗ್ತಾರೆ. ಆತಿಥೇಯ ನಿಮಿಷಾಂಬ ಆತಿಥ್ಯ ಗಣ್ಯರೆಲ್ಲರೂ ಕೂಡ ವೇದಿಕೆಯಲ್ಲಿ ಕುಳಿತು ಕಾರ್ಯಕ್ರಮವನ್ನು ಆಸ್ವಾದಿಸ್ತಾ ಇದ್ದಾರೆ. ಇದು ಮಂಡ್ಯದ ನೆಲದಲ್ಲಿ ಇರ್ತಕ್ಕಂಥ ಪ್ರತಿಷ್ಠಿತ ಪಂದ್ಯಾವಳಿಯಲ್ಲಿರುವಂತೆ ಅಪ್ರತಿಮ ಯೋಜಿತವಾದ ಕಬಡ್ಡಿಯ ಆನಂದಗಳ ಮೂಲಕ ಹನುಮ ದಾಳಿಯಲ್ಲಿ ಹನುಮ, ಆಟದಲ್ಲಿ ಹನುಮ, ಅಪ್ರತಿಮ ಸಾಧಕ ಹನುಮ. ಮನೋಜ ಸುಳ್ಳಿನ ಎನ್ಎಂಸಿಯ ವಿದ್ಯಾರ್ಥಿಯಾಗಿ ನಾಗರಾಜ್ ನಾಯ್ಕ ಅವರ ಎರಡಿಗಲ್ಲಿ ಪಳಗಿರ್ತಕ್ಕಂಥ ಜೂನಿಯರ್ ನ್ಯಾಷನಲ್ ಮನೋಜ್ ಗೌಡ ಪ್ರಸ್ತುತ ದಾಳಿಯಲ್ಲಿ ಪ್ರತಿ ನಿರೀಕ್ಷಿತ ಹೋರಾಟಗಳಿಂದ ಮುಂದುವರಿಸಿಕೊಳ್ಳಬಲ್ಲ ಹೆಜ್ಜೆ. ಭಾಸ್ಕರ್ ಯೋಚಿತವಾದ ಕಬಡ್ಡಿ ರೈಟ್ ಕಾರ್ನರ್ ವಿಭಾಗದಲ್ಲಿ ಹರ್ಷಿತ್ ಭಾಸ್ಕರ್, ಕಾರ್ನರ್ ವಿಭಾಗದ ಸಾಧಕ ಕಬಡ್ಡಿ ಆಟಗಾರರು ನಿಮಿಷಾಂಬ ತಂಡದ ಪರವಾಗಿ. ಮನೋಜ ಕರ್ನಾಟಕ ಸೀನಿಯರ್ ನ್ಯಾಷನಲ್ ಪ್ರೊ ಕಬಡ್ಡಿಯಲ್ಲಿ ಬೆಂಗಾಲ್ ವಾರಿಯರ್ಸ್ ಪರವಾಗಿ ಆಡಿರ್ತಕ್ಕಂಥ ಅಪ್ರತಿಮ ಕಬಡ್ಡಿಯ ತಾರೆ. ಮಂಡ್ಯದ ಹೆಮ್ಮೆಯ ಕುಮಾರ, ದ ಕೂಲೆಸ್ಟ್ ಗಾಯ್ ಮನೋಜ್ ಗೌಡ. ಕಾಂಬಿನೇಷನ್ ಪರ್ಫೆಕ್ಟ್ ಆಗಿರುವ ಟ್ಯಾಕಲ್. ಕಾರ್ನರ್ ಹಾಗೂ ಕವರ್ ವಿಭಾಗದ ಆಟಗಾರರ ಕಾಂಬಿನೇಷನ್ ಇದು. ಸಾತನೂರು ಸಂಭ್ರಮ ಸಾಮ್ರಾಟರಾಗಿ ಬೆಳೀತಾ ಇದ್ದಾರೆ. ಆರಂಭದ ಅವಧಿಯಲ್ಲಿ ನಿಮಿಷಾಂಬ ವಿರುದ್ಧವಾಗಿ ಪ್ರಬಲ ಆಟಗಾರರ ಸಾಧಕ ಸಮಯ ಕಬಡ್ಡಿಯಲ್ಲಿ ರೋಚಕತೆಯನ್ನು ಬಳಸಿಕೊಳ್ತಾರೆ. ಪ್ರತಿ ಅವಧಿಯ ಆಟ ರಣಾಂಗಣದಲ್ಲಿ ಮುಂದುವರಿತಾರೆ. ನಿರೀಕ್ಷೆ ಎರಡು ತಂಡಗಳಲ್ಲಿ ಚಾಂಪಿಯನ್ ಪಟ್ಟಕ್ಕಾಗಿ 50,000 ನಗದು ಪುರಸ್ಕಾರದ ಮೊತ್ತವನ್ನು ಗಳಿಸಿಕೊಳ್ಳುವ ತಂಡ ಯಾವುದು? 2025ರ ನಿಮಿಷಾಂಬ ಚಾಂಪಿಯನ್ ಪಟ್ಟ ಯಾರಿಗೆ? ಹನುಮ. ದಾಳಿಯಲ್ಲಿ ಹನುಮ, ಹೋರಾಟದಲ್ಲಿ ಹನುಮ, ಹೆಜ್ಜೆಯಲ್ಲಿ ಹನುಮ, ಅಂಕ ತರಬಲ್ಲನೆ ಹನುಮ. ಸಮರಾಂಗಣ ಹನುಮ ರನ್ನಿಂಗ್ ಹ್ಯಾಂಡ್ ಟಚ್ ಮಾಡುವ ಕಾಯಕ. ಲೆಫ್ಟ್ ಹಾಗೂ ರೈಟ್ ಕವರ್ ವಿಭಾಗಗಳೆಲ್ಲ ಮೇಲೆರಗುವ ಅತ್ಯಂತ ನಿರೀಕ್ಷೆಯ ಆಟದ ಅವಧಿಗಳಲ್ಲಿ ಮಾಡು ಇಲ್ಲವೇ ಮಣಿ ದಾಳಿ ಮುಂದುವರಿತಾರೆ. ಸಮರಾಂಗಣದ ಪ್ರತಿಸ್ಪರ್ಧೆಯ ಅವಕಾಶಗಳ ಮೂಲಕ ಅಕ್ಷರೀಯ ಹೋರಾಟಗಳನ್ನು ನಿರ್ವಹಿಸಿಕೊಳ್ಳಬಲ್ಲ ಹೋರಾಟವಿದು. ದಾಳಿಯಲ್ಲಿ ಭಾಸ್ಕರ್ ಬಲಿಷ್ಠವಾದ ಹಸ್ತಗಳಲ್ಲಿ ಬಲವಿದೆ. ಐಎಸ್ ಕೌಂಟಿಯಸ್ ಮ್ಯಾಗ್ನೆಟಿಕ್ ಪವರ್ ಆಫ್ ಐಸ್ ಕಾನ್ ಭಾಸ್ಕರ್. Manoza diving tackle ಮಾಡುವ ಪ್ರಯತ್ನ and ಅದ್ಭುತವಾದ escape skill and of course 2 points, multiple point for ನಿಮಿಷಾಂಬ. ಸರ್ವಾಂಗೀಣತೆಯ ಪ್ರದರ್ಶನ 4-1ರಲ್ಲಿ ಪ್ರಸ್ತುತ ಪಂದ್ಯವಿದೆ. 4-1 in favor of ನಿಮಿಷಾಂಬ. ಕರ್ನಾಟಕ ಸೀನಿಯರ್ ನ್ಯಾಷನಲ್ ರಾಕೇಶ ಮಂಡ್ಯದ ಗಂಡು ರಾಕೇಶ್ ಗೌಡ ದಾಳಿಯಲ್ಲಿ ಹರ್ಷಿತ್ ಪ್ರಯತ್ನ ದೀಕ್ಷಿತನ 5-1ರಲ್ಲಿ ಪ್ರಸ್ತುತ ಸ್ಪರ್ಧೆ. ತ್ರಿಬಲ್ ಡಿಫೆಂಡರ್ಗಳ ಮಧ್ಯೆ ಸೂಪರ್ ಟ್ಯಾಕಲ್ ಜಾನ್ ಆಗಿದೆ ಮನೋಜ್ ಗೌಡ ದಾಳಿಯಲ್ಲಿ. ಆರಂಭದ ಅವಧಿಯಿಂದ ಪಂದ್ಯವನ್ನು ಹಿಡಿತದಲ್ಲಿಟ್ಟುಕೊಳ್ಳುವ ಯೋಚಿತವಾದ ಕಬಡ್ಡಿ. ಕನ್ನಡದಲ್ಲಿ ಮತ್ತೆ ಅಂಕಗಳಿಗೆ 6-1ರಲ್ಲಿ ಸ್ಪರ್ಧೆ. ಮಹೇಶ ಜೂನಿಯರ್ ಸೀನಿಯರ್ ತಾರೆಗಳ ಸಮ್ಮಿಲನದ ಮೂಲಕವಾಗಿ ಕಬಡ್ಡಿಯ ರಣಾಂಗಣದಲ್ಲಿ ಪ್ರತಿಸ್ಪರ್ಧೆಯ ಪ್ರತಿರೋಧವನ್ನು ಕೊಳ್ಳಬಲ್ಲ ಪ್ರಬಲ ಆಟಗಾರ ಸಂಕುಚವಾದ ಪ್ರದರ್ಶನದೊಂದಿಗೆ ಕನ್ನಡದಲ್ಲಿ ರೋಚಕತೆ ಮುಂದುವರಿತಾರೆ. ಸಾಧನೆ ಆಟದಲ್ಲಿ ಮುಂದುವರಿದು ಸಾಹಸಗಳ ಮೂಲಕ ಚಾಂಪಿಯನ್ ಪಟ್ಟಕ್ಕೆ ಕವರ್ ವಿಭಾಗದಲ್ಲಿ ಪ್ರಯತ್ನವಾಗಿದ್ದು ಲೆಫ್ಟ್ ಕವರ್ ಆಟಗಾರ. ಆದರೆ ಮಹೇಶನ ಅದ್ಭುತವಾದ ಸ್ಕಿಲ್ಗಳ ಮೂಲಕ ಅಂಕ
ಸಾತನೂರು ತಂಡದ ಖಾತೆಗೆ ಎಸ್ಎಲ್ಎನ್ ಸಾತನೂರು ಬರ್ತಾ ಇದೆ ಮೆಲ್ಲನೆ ವರದಿ ತಂಡ ಖಾತೆಗೆ ಅಂಕಗಳನ್ನು ತರುವ ಮೂಲಕವಾಗಿ ಪಂದ್ಯದಲ್ಲಿ ಅತಿ ನಿರೀಕ್ಷಿತವಾದ ಹೆಜ್ಜೆಗಳಲ್ಲಿ ಪಂದ್ಯವಿದೆ. ಪರಿಣಾಮ ಹೋರಾಟಗಳ ನಿರೀಕ್ಷೆ ಅಂಕಣದ ಬಲಭಾಗದಲ್ಲಿ ಸಿಂಗಲ್ ಟ್ಯಾಕಲ್ ಆನ್ ಆಗಿದೆ. ತ್ರಿಬಳಿ ಡಿಫೆಂಡರ್ಗಳ ಮಧ್ಯೆ ಮನೋಜ ಮನೋಜ್ ವರ್ಸಸ್ ಮನೋಜ್ ಸೇಡಿಗೆ ಸೇಡು ಟಕ್ಕರ್ ಆಟದಲ್ಲಿ ರಂಗೇರಿದ್ದಾರೆ. ಮೊದಲ ಅವಧಿಯ ಆಟದ ವೇಳೆ ಫೈನಲ್ ಅಂಕದನ 6-4 ಇನ್ ಫೇವರ್ ಆಫ್ ನಿಮಿಷಾಂಬ. 2 ಅಂಕಗಳ ಅಂತರದಲ್ಲಷ್ಟೇ ಸ್ಪರ್ಧೆ ಇದೆ. ಏನಾಗಲಿದೆ, ಎಲ್ಲಿಂದ ಎಲ್ಲಿಗೆ ಬರಬಹುದು ಪಂದ್ಯ ನಿರೀಕ್ಷೆ ಅತಿ ಹೋರಾಟಗಳಲ್ಲಿ. ಹನುಮ 4 ಡಿಫೆಂಡರ್ಗಳ ಮಧ್ಯೆ ಆಟ ಮುಂದುವರಿಯುತ್ತಾ ಇದೆ. ಸಮರಾಂಗಣದ ಸ್ಪಷ್ಟ ನಿರೀಕ್ಷೆಗಳಲ್ಲಿರುವಂತೆ ಕರ್ನಾಟಕ ಸ್ಪೋರ್ಟ್ಸ್ ಚಾನೆಲ್ ಮೂಲಕ ನೇರ ಪ್ರಸಾರದಲ್ಲಿ ವೀಕ್ಷಣೆಯಲ್ಲಿರುವ ಎಲ್ಲ ಕಬಡ್ಡಿಯ ಆಸ್ವಾದಕರಿಗೂ ಆತ್ಮೀಯ ಸ್ವಾಗತವನ್ನು ಮಾಡಿಕೊಳ್ತಾ ಇದ್ದೇವೆ. ಕ್ಯಾಮರಾದ ನಿರಂತರ ಸೂಕ್ಷ್ಮ ಕಣ್ಣುಗಳು ಪಂದ್ಯದ ಪ್ರತಿಯೊಂದು ಚಿತ್ರಣವನ್ನು ಕೂಡ ಸೆರೆ ಹಿಡಿತಾ ಇದೆ. ತನ್ಮೂಲಕವಾಗಿ ನಿಮಿಷಾಂಬ ಕಪ್ 2025 ದೇಶ ವಿದೇಶಗಳಿಗೆ ಸಮೀಪದಲ್ಲಿಯೇ ಬರಳಿದ ಅಂದಾಗಲೇ ತಡೆಯೊಡ್ಡಿದ ನಿಮಿಷಾಂಬ ಕದಂಬ. ಸೂಪರ್ ಟ್ಯಾಕಲ್ ಆನ್ ಆಗಿದೆ. ತ್ರಿವಳಿ ಡಿಫೆಂಡರ್ಗಳ ಮಧ್ಯೆ ಹನುಮ ದಾಳಿಯಲ್ಲಿ ಆಪತ್ ಬಾಂಧವನಾಗುವ ಅವಕಾಶ ಯಾರಿಗೆ? ಹೋರಾಟದ ಕಿಚ್ಚು ಒಳಾಂಗಣದಲ್ಲಿ ಎಸ್ಎಲ್ಎನ್ ಸಾಥ್ನೇರು ತಂಡದ ಮಹೇಶ. ರೈಟ್ ಕಾರ್ನರ್ ವಿಭಾಗದಲ್ಲಿ ಭಾಸ್ಕರ್ and of course time out. ಥರ್ಡ್ ಮಾಡು ಇಲ್ಲವೇ ಮಡಿ ದಾಳಿ ಮುಂದುವರಿತಾರೆ. ತ್ರಿಬಳಿ ಡಿಫೆಂಡರ್ಗಳ ಮಧ್ಯೆ ಅಂಕದ ಖಾತೆಯಲ್ಲಿ ಪ್ರಯತ್ನ ಪರಿಪೂರ್ಣ ಜ್ವಲನದಲ್ಲಿರುವಂತಹ ಆಟಗಾರ. ಅದ್ಭುತವಾದಂತಹ ಟ್ಯಾಕಲ್ ಬರ್ತಾ ಇದೆ. ಮಲ್ಟಿಪಲ್ ಅಂಕ ಸಾತನೂರು ಖಾತೆಗೆ. 2 points for ಸಾತನೂರು. 7-6 ಒಂದೇ ಅಂಕದ ಅಂತರದಲ್ಲಿ ನಿಮಿಷಾಂಬ. ಫೈನಲ್ ಕದನದ ಹೋರಾಟದಲ್ಲಿ ನಾವಿದ್ದೇವೆ. Let us be alert. Mahesha in action. ಅಂಕವಿಲ್ಲದ ಬೆರಳುವ ವೇಳೆ ದೀಕ್ಷಿತ್ ದಾಳಿಯಲ್ಲಿ 4 ಡಿಫೆಂಡರ್ಗಳ ಮಧ್ಯೆ ದೀಕ್ಷಿತ್. ಪ್ರತಿ ಪಂದ್ಯಗಳಲ್ಲಿ ಮಾಡು ಇಲ್ಲವೇ ಮಡಿ ದಾಳಿ ಮುಂದುವರಿತಾ ಇದೆ ಕದನದಲ್ಲಿ. ಮಹೇಶ ಕಾರ್ನರ್ನಲ್ಲಿ ಹರ್ಷಿತ್ ಭಾಸ್ಕರ್. ಮನೋಜ್ ದಾಳಿ ಸೂಪರ್ ಟ್ಯಾಕಲ್ ಆನ್ ಆಗಿದೆ ಕಣದಲ್ಲಿ. ತ್ರಿಬಳಿ ಡಿಫೆಂಡರ್ಗಳನ್ನ ಹಿಡಿದಿರುವಂತಹ ಪ್ರಯತ್ನವನ್ನ ಮುಂದುವರಿಸಿಕೊಂಡಿರುವಂತಹ ಆಟಗಾರ. ಏನಾಗಲಿದೆ ಈ ಪಂದ್ಯದಲ್ಲಿ, ಯಾವ ಹಂತಕ್ಕೆ ತಲುಪಲಿದೆ, ಹೋರಾಟವನ್ನು ಮುಂದುವರಿಸಿಕೊಳ್ಳುವ ಚಿತ್ರಣದಲ್ಲಿ ಅಂಕ ಬರಿತಾ ಇದೆ. ಮೆಲ್ಲನೆ ಪಂದ್ಯದಲ್ಲಿ 9-6 ಮಧ್ಯಂತರ ವಿರಾಮದ ಬಳಿಕದ ಅವಧಿ ಆರಂಭವಾಗಿದೆ. ಅವಳಿ ಡಿಫೆಂಡರ್ಗಳ ಮಧ್ಯೆ ಮನೋಜ್ ಗೌಡ. ಸೂಪರ್ ಟ್ಯಾಕಲ್ ಇಸ್ ಆನ್. 3 ಅಂಕಗಳ ಅಂತರದಲ್ಲಿ ಪಂದ್ಯವಿದೆ. 9-6 3 ಅಂಕಗಳ ಅಂತರ. ಮನೋಜ ಬರಲಿರುವ ಯಶಸ್ಸಿನ ಆಟದ ಮೂಲಕ ಸಿಂಗಲ್ ಪಾಯಿಂಟ್ ಅಂತಿಮ ಆಟ ಕಾರ್ಯಕ್ರಮದಲ್ಲಿ 4 ಅಂಕಗಳ ಅಂತರ ಕೇಳುತ್ತಾ ಇದೆ ಪಂದ್ಯ.
ಎಲ್ಲಿ ಏನಾಗಲಿದೆ ಚಾಂಪಿಯನ್ ಪಟ್ಟವನ್ನು ಗಳಿಸಿಕೊಂಡು 50,000 ನಗದು ರಾಶಿಯ ಒಡೆಯರಾಗಬಲ್ಲ ತಂಡ. ಫಾಲೋ ಡ್ಯಾಶ್ ಮಾಡುವ ಪ್ರಯತ್ನವಾಗಿದ್ದಾರೆ. ಬೋನಸ್ ಸಿಂಗಲ್ ಆ ಭಾಗಕ್ಕೆ ಆ ಭಾಗಕ್ಕೆ ನೀಡಲಾಗಿದೆ. ಸಿಂಗಲ್ ಪಾರ್ಟಿ ಭಾಗದಲ್ಲಿ ಕರ್ನಾಟಕ ಸೀನಿಯರ್ ನ್ಯಾಷನಲ್ ಆಡಿದ 2 ಮಾತ್ರ ಅಂಕಣದಲ್ಲಿ ಮನೋಜ್ ಗೌಡ, ರಾಕೇಶ್ ಗೌಡ ದ್ವಯರ ಅಂಕಣ ಗಡಗಡ. ಸ್ಪರ್ಧೆ 14-8 ಹೋರಾಟದ ವಿಸ್ತರಿಸಿಕೊಳ್ಳುವ ಅವಧಿಯಲ್ಲಿ ರಾಕಿ ಅದ್ಭುತವಾದ ಪ್ರಯತ್ನ. ಬೋನಸ್ ಗಳಿಸಿಕೊಳ್ಳುವ ಇರಾವರಿಯಲ್ಲಿದ್ದ ರಾಕಿ 14-8 ಮುಂದುವರಿದ್ದಾರೆ. ಸೂರ್ಯ ನಂದೇಶ್ ಈ ಪಂದ್ಯದ ತೀರ್ಪುಗಾರಿಕೆಯಲ್ಲಿ ಮುಖ್ಯ ವೇದಿಕೆಯಲ್ಲಿದ್ದಾರೆ. ಫೈನಲ್ ಕದನದಲ್ಲಿ ಮನೋಜ್ ಗೌಡ ನಿರೀಕ್ಷೆಯ ಅತಿ ಮಹತ್ವದ ಪಂದ್ಯದಲ್ಲಿ ಆಟವನ್ನು ಮುಂದುವರಿಸಿಕೊಳ್ಳುತ್ತಾರೆ. 14-6 ಬೇಕಾಗಿಲ್ಲ ಮುಂದುವರಿಯತಕ್ಕಂಥ ಅತಿಯಾದ ನಂಬಿಕೆಗಳ ಮೂಲಕವಾಗಿ ಕದನದಲ್ಲಿ ಗೆಲುವಿನ ಕಡೆಗೆ ವಿಶ್ವಾಸದ ಹೆಜ್ಜೆಗಳನ್ನು ಉಳಿಸಿಕೊಳ್ಳುವಂತ ಪ್ರಯತ್ನ. ಎರಡೂ ತಂಡಗಳಲ್ಲಿ ಮನೋಜ್ ದ್ವಯರಿದ್ದಾರೆ. ಆಟ ಪರಿಪೂರ್ಣತೆಗಳನ್ನು ಬಳಸಿಕೊಳ್ಳುವ ಹಂತಗಳಲ್ಲಿಯೇ ಸ್ಪಷ್ಟತೆಯ ನಿದರ್ಶನಗಳ ಮೂಲಕವಾಗಿ ಪಂದ್ಯ ಮುಂದುವರಿತಾರೆ. ದ್ವಿತೀಯ ಅವಧಿಯ ಕದನದ ವೇಳೆ ನಿರಂತರವಾಗಿ ಯಶಸ್ವಿ ದಾಳಿಗಳ ಮೂಲಕ ಟ್ಯಾಕಲ್ಗಳ ಮೂಲಕವಾಗಿ ಪಂದ್ಯಕ್ಕೆ ತಿರುವುಗಳನ್ನು ನೀಡಿರ್ತಕ್ಕಂಥ ಆಟಗಾರ ಮನೋಜ್ ಗೌಡ ಪ್ರಸ್ತುತ ಒಳಾಂಗಣದಲ್ಲಿ ಬ್ಯಾಕ್ ಟು ಬ್ಯಾಕ್ ಅದ್ಭುತವಾದ ದಾಳಿಗಳ ಮೂಲಕ ಮನೋಜನಾಥ ಆರ್ಭಟ. 18-8 ಸ್ಪರ್ಧೆ 18-8 in favor of ನಿಮಿಷಾಂಬ. ಬೋನಸ್ ನೀಡಲಾಗಿದೆ. ಕಣದಲ್ಲಿ 9ನೇ ಅಂಕವನ್ನ ಖಾತೆಗೆ ವರ್ಗಾಯಿಸಿಕೊಳ್ತಾ ಇದೆ. ಲೇಖನ ಚಲಾವಣೆಯಾದಾಗ 18-9 9 ಅಂಕಗಳ ಅಂತರಕ್ಕೆ ಇರ್ತಾ ಇದೆ ಪಂದ್ಯದ ಅಂತರ. ಪರಿಣಾಮ ಹನುಮ ದಾಳಿ ರೋಚಕ ಕದನ ಒಳಾಂಗಣದಲ್ಲಿ ಮುಂದುವರಿದ್ದಾರೆ. ಮುಂದುವರಿಸಿಕೊಳ್ಳುತ್ತಾ ಒಳಾಂಗಣದಲ್ಲಿ ರಾಕೇಶ ಒಳಾಂಗಣಕ್ಕೆ ಪಂದ್ಯ ಹಿಡಿತದ ಕಡೆಗೆ ಮರಳುವಂತಹ ಸ್ಥಿತಿಯಲ್ಲಿ ಯಾರು 18-11 ಮುನ್ನಡೆಯನ್ನ ಉಳಿಸಿಕೊಳ್ಳುತ್ತಾರೆ ನಿಮಿಷಾಂಬ ಗಂಜಾಂ. ಮೈಸೂರು ವಿಭಾಗ ಮಟ್ಟದ ಮುಕ್ತ ವಿಭಾಗದ ಕಬಡ್ಡಿಯಲ್ಲಿ ನಾವಿದ್ದೇವೆ. ಪ್ರಬಲ ತಂಡಗಳ ಹೋರಾಟವನ್ನು ಕಳೆದ ದಿನ ಈ ದಿನ ಮತ್ತೆ ಸೆಮಿಫೈನಲ್ ಕದನಗಳಲ್ಲಿ ಕಾಣ್ತಾ ಇದ್ದೇವೆ. ಮತ್ತೆ ಫೈನಲ್ ಅಂತಿಮ ಕದನದ ವೇಳೆಯಲ್ಲಿ ಅತಿ ನಿರೀಕ್ಷಿತ 2 ಪ್ರಬಲ ತಂಡಗಳು ಫೈನಲ್ ಕದನದಲ್ಲಿ ಪರಸ್ಪರ ಹೋರಾಟದಲ್ಲಿದೆ. ಅದ್ಭುತವಾದ ಮರಳುವಿಕೆ ಪಂದ್ಯ ಮೆಲ್ಲನೆ ಹಿಡಿತಗಳ ಕಡೆಗೆ ಮುಂದುವರಿಸಿಕೊಳ್ಳುತ್ತಾ ಅಂತಿಮ 5 ನಿಮಿಷಗಳ ಅವಧಿಯ ಸ್ಪರ್ಧೆ ಬಾಕಿದೆ. ಗಡದಲ್ಲಿ ಹಿಡಿತಗಳನ್ನ ಉಳಿಸಿಕೊಳ್ಳಬಲ್ಲ ಚಾಲನೆ ಹೋರಾಟದ ಮೂಲಕವಾಗಿ 18-13 18-13 ರಾಕಿ ರಾಕೇಶ
ನಲ್ಲಿ ಹೋಗಿ and of course 18 each 18 के बराबर पर मैच 18ರ ಸಮಬಲದಲ್ಲಿ ಪಂದ್ಯವಿದೆ मनोज लास्ट मोमेंट्स आखिरी 4 मिनट का समय बाकी है फिलहाल इस मैच पर 18 के बराबर मैच अभी क्या हो सकता है 2 पॉइंट मिले हैं 2018 18-20ರಲ್ಲಿ ಪಂದ್ಯ 2 ಅಂಕಗಳ ಅಂತರವನ್ನು ಬಳಸಿಕೊಳ್ಳುವ ಇರಾದೆಯಲ್ಲಿರುತ್ತೆ ಹೋರಾಟ ಪಂದ್ಯ 20-18ರಲ್ಲಿ ಸಮಯವನ್ನು ಪೂರ್ಣವಾಗಿ ಬಳಸಿಕೊಳ್ಳುವ ಇರಾದೆಯಲ್ಲಿರುತ್ತೆ ಅಂತಿಮ ಅವಧಿಗಳ ಕರೆ ಬರುವುದು ನಿರೀಕ್ಷೆಗಳಲ್ಲಿ ಹೋರಾಟ ಸಮಯದ ಲಾಸ್ಟ್ 3 ಮಿನಿಟ್ಸ್ ಕಟ್ಟ ಕಡೆಯ 3 ನಿಮಿಷಗಳ ಅವಧಿ ಬಾಕಿ ಇದೆ ಮೂರು ನಿಮಿಷಗಳ ಕಡಿಮೆ ಅವಧಿಯ ಘೋಷಣೆಯಾಗಿದೆ 20-18ರಲ್ಲಿ ಪಂದ್ಯ मनोज जावेद टैकल किया है मास्टर ने 21-18 now 3 ಅಂಕಗಳ ಅಂತರದಲ್ಲಿ ಪಂದ್ಯ ಸ್ಪರ್ಧೆಯಲ್ಲಿ ರೋಚಕತೆ ಬಳಸಿಕೊಳ್ಳುತ್ತಾರೆ ರಣಾಂಗಣದ ಅದ್ಭುತವಾದ ಅಧ್ಯಾಯಗಳನ್ನು ಬರೆಯುವ ಆಟಗಾರರು 50,000ಗಳ ನಗದು ಪುರಸ್ಕಾರದ ಚಾಂಪಿಯನ್ ಪಟ್ಟವನ್ನು ಗೆದ್ದುಕೊಳ್ಳಲಿದ್ದಾರೆ ಯಾವ ಹಂತಕ್ಕೆ ತಲುಪಲಿದೆ ಪಂದ್ಯ 3 ಅಂಕಗಳ ಅಂತರದಲ್ಲಿ ಹೋರಾಟವಿದೆ ಪ್ರತಿ ಪ್ರೇಕ್ಷಕರನ್ನ ಕೂಡ ಸೆಳೆಯಬಲ್ಲಂತ ಪಂದ್ಯ ಇಪ್ಪತ್ತ 18ರಲ್ಲಿ ಮಹೇಶ ದಾಳಿಯಲ್ಲಿ ಮಹಿ ಆಟದಲ್ಲಿ ಅವಕಾಶಗಳನ್ನ ಉಳಿಸಿಕೊಳ್ಳಬಲ್ಲ ಚಾರ್ಮೆಯ ಹೋರಾಟವಿದು ಫೈನಲ್ ಪ್ರಬಲ ಅವಕಾಶಗಳನ್ನು ಉಳಿಸಿಕೊಳ್ಳಬಲ್ಲ ಹೆಜ್ಜೆಗಳಲ್ಲಿ 21-18 do or die ये है do or die खतरा साबित हो सकता है मनोज गौड़ा आक्रमण पर 21-18 पर 3 अंकों के अंतर में मैच क्या हो सकता है फिलहाल पॉइंट लेने की जरूरत है काले हाथ वापस लौटने के बाहर बैठना है बिल्कुल बढ़िया अवसर मिले हैं और इस बार ट्रैक हो गया है नाजर आपकी टैकल 19वां अंक में 21-19 नाउ आखिरी मिनट का खेल बचे हैं अंतिम निमिषದ ಆಟ ಬಾಕಿ ಇದೆ ಕನ್ನಡದಲ್ಲಿ 21 22-19 ಪಂದ್ಯ ಅಂತಿಮ ನಿಮಿಷ ಸೆಕೆಂಡ್ಗಳ ಲೆಕ್ಕಾಚಾರ 25-19ರಲ್ಲಿ ಔಪಚಾರಿಕತೆ ಮುಗಿಸಿಕೊಳ್ಳಲಿದೆ ಪಂದ್ಯ ಅಂತಿಮ ನಿಮಿಷದ ಅವಧಿಯಲ್ಲಿ 25-19 ನಿಮಿಷಾಂಬ ಗಂಜಾಮ್ ಕಪ್ 2025ರ ಚಾಂಪಿಯನ್ ಪಟ್ಟವನ್ನು ಗಳಿಸಿಕೊಳ್ಳಲಿದೆ ಮ್ಯಾಚ್ ಅಂಡ್ ಸಿಟಿಜನ್ ಓವರ್ ಲಾಂಗ್ ವಿಸಲ್ ಗಿವ್ ಮಿ ಶಾಂಬ ದ ಚಾಂಪಿಯನ್ ಆಫ್ ದ ಟೂರ್ನಮೆಂಟ್